ಬೆಳಗಾವಿಯಲ್ಲಿ ಒಂದು ವಿಚಿತ್ರ ಕೇಸು. 4,500 ಕೋಟಿ ರೂಪಾಯಿಯ ವಂಚನೆ ನಡೆದಿದೆಯಾ? ಹೌದು ಅನ್ನೋದಕ್ಕೆ ನನಗೆ ವಂಚನೆ ಆಗಿದೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಒಬ್ಬರು ಇಲ್ಲ. ಅಲ್ಲಿನ ಜಿಲ್ಲಾಡಳಿತ ಮೇಲೆ ಬಿದ್ದು ಈ ಕೇಸಿನ ವಿಚಾರಣೆ ನಡೆಸ್ತಾ ಇದೆ. ಒಂದು 3,500-400 ಕೋಟಿ ರೂಪಾಯಿಯ ದಾಖಲೆಗಳು ಸಿಕ್ಕಿದ್ದಾವೆ ಅಂತ ಹೇಳ್ತಾರೆ. 4,500 ಕೋಟಿಯ ವಂಚನೆ ನಿಜವಾಗ್ಲೂ ಇದು? ವಿ ಡೋಂಟ್ ನೋ. ಬಟ್ ಕಥೆ ಇಂಟ್ರೆಸ್ಟಿಂಗ್ ಇದೆ. ಶಿವಾನಂದ ಅಂತ ಈತನ ಹೆಸರು, ಶಿವಾನಂದ ನೀಲಣ್ಣವರ್. ಹುಬ್ಬಳ್ಳಿ ಧಾರವಾಡದ ಮಧ್ಯೆ, ಹುಬ್ಬಳ್ಳಿ ಹತ್ರ ಉಣಕಲ್ ಅಂತ ಒಂದು ಊರು ಬರುತ್ತೆ, ವಿದ್ಯಾನಗರದಿಂದ ಮುಂದೆ. ಅಲ್ಲಿ ಅವನು. ಈತನ ತಂದೆ ಮಿಲಿಟ್ರಿಲಿದ್ದರು. ರಿಟೈರ್ಡ್ ಆದಮೇಲೆ KEBಗೆ ಜಾಬ್ ಸೇರ್ಕೊಂಡ್ರು. ಈತನ ಅಣ್ಣನಿಗೆ ಆ ಜಾಬ್ ಹೋಯಿತು ಅನುಕಂಪದ ಆಧಾರದ ಮೇಲೆ, ತಂದೆ ತೀರ್ಕೊಂಡ ಮೇಲೆ. ಇಡೀ ಕುಟುಂಬ ಉಣಕಲ್ನಿಂದ ಬೆಳಗಾವಿಗೆ ಶಿಫ್ಟ್ ಆಯಿತು. ಈ ಶಿವಾನಂದ ಆರಂಭದಲ್ಲಿ ಒಂದು ಹಾಸ್ಪಿಟಲ್ನಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಿದ್ದಂತೆ. ಅದಾದ ನಂತರ ಆಟೋ ಓಡಿಸೋದಕ್ಕೆ ಶುರು ಮಾಡ್ದ. ಇನ್ಕಮ್ ಸಾಲ್ತಿಲ್ಲ ಅಂದಾಗ ಈ ಗೂಡ್ಸ್ ಆಟೋಗಳಲ್ಲಿ ಐಸ್ ಕ್ರೀಮ್ ಡಬ್ಬಿ ಇಟ್ಕೋತಾರೆ ನೋಡಿ, ಜಾತ್ರೆಗಳಲ್ಲೆಲ್ಲ ಊರಿಂದ ಊರಿಗೆ ಆಟೋಗಳು, ಗೂಡ್ಸ್ ಗಾಡಿಗಳು ಹೋಗ್ತವೆ. ಅಂಥ ಗಾಡಿ ಇಟ್ಕೊಂಡು ವ್ಯಾಪಾರ ಶುರು ಮಾಡ್ದ. ಅದಾದಮೇಲೆ ಸ್ವಂತ ಏನೋ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಡ್ದ ಏನೋ ಹೇಳ್ತಾರೆ. ಅದಾದ ಮೇಲೆ ಈ ವ್ಯಕ್ತಿ ಒಂದು ಸ್ವಲ್ಪ ಶೇರ್ ಮಾರ್ಕೆಟಿನ ರುಚಿ ಸಿಗುತ್ತೆ. ಒಂದು 15 ಲಕ್ಷ ದುಡ್ಡಿತ್ತು, ದುಡ್ಡು ಕಳ್ಕೊಂಡ, ಆದರೆ ಇದರಲ್ಲಿ ದುಡ್ಡು ಮಾಡಬಹುದು ಅಂತ ಗೊತ್ತಾಯಿತು. ಹೀ ಸ್ಟಾರ್ಟೆಡ್ ಆ್ಯನ್ ಆ್ಯಪ್ ಅಂತೆ. ಒಂದು ಆ್ಯಪ್ ಶುರು ಮಾಡಿ, ನಿಮಗೆ ನನ್ನ ಹತ್ರ ನೀವು ಇನ್ವೆಸ್ಟ್ ಮಾಡಿ ನಿಮಗೆ ಒಳ್ಳೆ ರಿಟರ್ನ್ಸ್ ಕೊಡ್ತೀನಿ ಅಂತ ಶುರು ಮಾಡ್ದ. ಒಳ್ಳೆ ರಿಟರ್ನ್ ಅಂದರೆ ಏನು? ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಈತ ಓಪನ್ ಆಗಿ. ವರ್ಷಕ್ಕೆ 36% ಕೊಡ್ತೀನಿ ನಾನು ರಿಟರ್ನ್ಸು ಅಂತ. ವರ್ಷಕ್ಕೆ 36%, ತಿಂಗಳಿಗೆ 3% ಆಯಿತು. ತಿಂಗಳಿಗೆ 3% ರಿಟರ್ನು ಅಲ್ರಿ. ನನಗೆ ಈ ಉಳಿತಾಯ ದುಡ್ಡಿನ ಲೆಕ್ಕಾಚಾರ ಸ್ವಲ್ಪ ಹಿಂದಿದ್ದೀನಿ ನಾನು. ಆದರೂ ನನ್ನ ಕಾಮನ್ ಸೆನ್ಸ್ ಹೇಳೋದು, ತಿಂಗಳಿಗೆ 1%ಗಿಂತ ಜಾಸ್ತಿ ಯಾರು ರಿಟರ್ನ್ ಕೊಡ್ತೀನಿ ಅಂದರೆ ಒಂದು ಸಂಶಯದ ದೃಷ್ಟಿ, ಒಂದು ಎಚ್ಚರಿಕೆಯೊಂದಿಗೆ ಹೂಡಿಕೆ ಮಾಡಬೇಕು ಅನ್ನೋದು ನನ್ನ, ದಟ್ ಈಸ್ ಹೌ ಐ ಥಿಂಕ್. 1%ಗಿಂತ ಜಾಸ್ತಿ ಇದ್ದರೆ ಅದು ಎಷ್ಟೆಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟಷ್ಟು ಸಂಶಯ ಬರಬೇಕು, ಅಷ್ಟಷ್ಟು ಎಚ್ಚರಿಕೆ ಇರಬೇಕು. 3% ನಡ್ಕೊಂಡು ಹೋಗ್ತಾ ಇತ್ತು. ಈತನ ಹತ್ರ ಹೂಡಿಕೆ ಮಾಡ್ತಿದ್ರು, ಈತ 36% ಕೊಡ್ತಾ ಬರ್ತಿದ್ದ. ಬಹಿರಂಗವಾಗಿ ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್ಸ್, ದುಡ್ಡಿದೆಯಾ ನನ್ನ ಹತ್ರ ಕೊಡಿ, ವರ್ಷಕ್ಕೆ 36% ಕೊಡ್ತೀನಿ ನಾನು ಅಂತ. ಅದಾದ ನಂತರ ಈತ ಪಬ್ಲಿಕ್ ಫಂಕ್ಷನ್ಗಳನ್ನು ಮಾಡೋದಕ್ಕೆ ಶುರು ಮಾಡ್ದ, ಮನರಂಜನಾ ಕಾರ್ಯಕ್ರಮಗಳು. ಆರಂಭದಲ್ಲಿ ಮೋಟಿವೇಶ್ನಲ್ ಸ್ಪೀಕರ್ ಥರ ಅನ್ನಿಸ್ತಿದ್ದ. ಆನಂತರ ಈ ಅಬ್ಸೆಷನ್ಗೆ ಒಳಗಾದ ಸ್ಪೀಕರ್ ಅನ್ಸೋದಕ್ಕೆ ಶುರುವಾದ. 2028ಕ್ಕೆ ನಾನು CM ಆಗಲ್ಲ ಅಂತ ಕೇಳ್ತಾನಿತ್ತ. 2000 ಏನು ದೊಡ್ಡ ವಿಷಯ, ಆಗ ತೋರಿಸಲ್ಲ ನಾನು ಮುಖ್ಯಮಂತ್ರಿ ಅಂತ. ಕೇಳಿಸ್ಕೊಳ್ಳೋದು ಮಜಾ ಇದೆ. ಏನಂತೀರಿ ಇದಕ್ಕೆ? ಉಳಿದಿದ್ದೆಲ್ಲ ಬಿಡಿ, ಮೊದಲನೇ ಮಾತಿತ್ತಲ್ಲ, 2028ಕ್ಕೆ ಮುಖ್ಯಮಂತ್ರಿ ಆಗಲೇನು, ಚಿಟಿಕೆ ಹೊಡೆದಂಗೆ ಮುಖ್ಯಮಂತ್ರಿ ಆಗ್ತೀನಿ, 224 ಕ್ಷೇತ್ರನೂ ಗೆಲ್ತೀನಿ ಅಂತ ನಾ ವ್ಯಕ್ತಿ. ಈ ಮುಖ್ಯಮಂತ್ರಿ ಆಗ್ಬಿಡ್ತೀನಿ ಅಂತ ಮಾತಾಡೋ ಇನ್ನೊಬ್ಬ ವ್ಯಕ್ತಿನೂ ಗೊತ್ತು ನನಗೆ. ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತಾನೆ, ತಲೆ ಕೆಡಿಸ್ಕೋಬೇಕಾಗಿಲ್ಲ, ಅವನ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ, ಯಾಕಂದರೆ ಆತ ಯಾರ್ದು ದುಡ್ಡು ತಗೊಂಡಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಂಡಿಲ್ಲ. ಈತ ಸಾವಿರಾರು ಜನರ ಹತ್ರ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಂಡಿರೋದು. ಮೋಸ ಮಾಡೋದನ್ನ ಇನ್ನೂ ತನಕ ಇಲ್ಲ, ಅಂಥದ್ದು ಯಾವುದೂ ಇಲ್ಲ. 36% ರಿಟರ್ನ್ಸು ಕೊಡ್ತಿದ್ದಾನಂತೆ. ಜಿಲ್ಲಾಧಿಕಾರಿಗಳ ವಿಶೇಷ ಕಳಕಳಿಯ ಮೇರೆಗೆ AC ಹೋಗಿ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಅಂದರೆ ರೇಡ್ ಮಾಡಿದ್ರು, ಸರ್ಚ್ ಮಾಡಿದ್ರು. 2 ದಿವಸ ಸರ್ಚ್ ಆಪರೇಷನ್ ಆಯಿತು. 3ನೇ ದಿವಸಕ್ಕೆ ಈತನನ್ನು ವಶಕ್ಕೆ ತಗೊಂಡಿದ್ದಾರೆ. ಯಾವ ಆರೋಪ ಅಂದರೆ, RBI ಇದೊಂದು ಗೈಡ್ಲೈನ್ಸ್ ಇರುತ್ತೆ, ಇನ್ನೊಬ್ಬರ ದುಡ್ಡನ್ನು ನೀವು ಹೂಡಿಕೆ ಮಾಡ್ಕೊತಿದ್ದೀರಿ ಅಂತಂದರೆ ಸೆಬಿ ಗೈಡ್ಲೈನ್ಸ್ ಇರುತ್ತೆ, ಆ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ ಅನ್ನುವ ಕಾರಣಕ್ಕೆ ತನಿಖೆಗೆ ಕೂತ್ಕೊಂಡಾಗ ಎಲ್ಲದಕ್ಕೂ ಓಂ ನಮಃ ಶಿವಾಯ ಅಂತಾನಂತಿ ಮನುಷ್ಯ. ಮಾತಾಡಿದ್ದೊಂದಿದೆ ನೋಡಿ, ಕೇಳಿಸ್ಕೊಳ್ಳಿ.
ಅದೇ ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಖುಷಿ ಸಿಗಲಿ. ಭಾರತ ದೇಶದ ಎಲ್ಲ ಜನರು, ಎಲ್ಲ ನಾಗರಿಕರು ಖುಷಿ ಖುಷಿಯಾಗಿ ನಗರಾಂತ ಜೀವನ ಮಾಡಲಿ. ಅದು ಸತ್ಯನೋ ಸುಳ್ಳು ನಡೆದು ಗೊತ್ತಿಲ್ಲ. ನಾ ಏನಲ್ಲ, ಅದೇ ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಖುಷಿ ಸಿಗಲಿ. ಭಾರತ ದೇಶದ ಎಲ್ಲ ಜನರು, ಎಲ್ಲ ನಾಗರಿಕರು ಖುಷಿ ಖುಷಿಯಾಗಿ ನಗರಾಂತ ಜೀವನ ಮಾಡಲಿ. ಅದು ಸತ್ಯನೋ ಸುಳ್ಳು ನಡೆದು ಗೊತ್ತಿಲ್ಲ. ನಾ ಏನಲ್ಲ, ಅದೇ ಓಂ ನಮಃ ಶಿವಾಯ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಓಂ ನಮಃ ಶಿವಾಯ. ದುಡ್ಡಿರುತ್ತೆ, ಕಷ್ಟಪಟ್ಟು ದುಡ್ದಿರ್ತೀರಿ. ಇನ್ವೆಸ್ಟ್ ಮಾಡುವಾಗ, ಹೂಡಿಕೆ ಮಾಡುವಾಗ ಎಚ್ಚರಿಕೆ ಇರಲಿ, ಅಷ್ಟೇ ಹೇಳಬಹುದು. ಈತ ಇನ್ವೆಸ್ಟ್ಮೆಂಟ್ ಆಗಿ ತೆಗೆದುಕೊಂಡಿರುವ ಎಲ್ಲ ದುಡ್ಡು ಹೂಡಿಕೆದಾರರಿಗೆ ವಾಪಸ್ ಬರಲಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಈಗ ಒಂದು ಸಣ್ಣ ಬ್ರೇಕ್ ನಂತರ ಸುವರ್ಣ ಫೋಕಸ್ ಪ್ರಸಾರ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.